the simple. Stylish to the diamond. Like it to the nose print. Yeah. Lipstick, pink, pink. Emoji. King, 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 king. To the ಬೆಳಕು ಬೆಳಕಲ್ಲಿ ಕಣ್ಣು ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಿವಿಡಿ ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಫ್ರೆಂಡ್ಸ್, ಡೆಮೋದಲ್ಲೇ ನೋಡಿದ್ರಲ್ಲ ಬರ್ತ್ಡೇ ವಿಡಿಯೋ ಎಡಿಟಿಂಗ್ ಮಾಡೋದು, ಟೆಂಪ್ಲೇಟ್ ನೋಡಿದ್ರಲ್ಲ ಡೆಮೋ ವಿಡಿಯೋ, ಆ ಥರ ವಿಡಿಯೋ ಎಡಿಟಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಬನ್ನಿ ವಿಡಿಯೋ ಪದೇ ಪದೇ ನಾನು ಹೇಳುವ ಹಾಗೆ ಅದೇ ಸ್ಟೆಪ್ನ ಫಾಲೋಅಪ್ ಮಾಡಿ. ನಾನು ಡೈರೆಕ್ಟ್ ಲಿಂಕ್ನ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ನಲ್ಲಿ, ಹೋಗ್ಬಿಟ್ಟು ನೀವು ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡಿ. ಮತ್ತೆ ವಿಡಿಯೋ ಕೊನೆವರೆಗೂ ನೋಡಿಬಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತೆ ಶೇರ್ ಮಾಡಿ, ಮತ್ತೆ ನಿಮ್ಮ ಅನಿಸಿಕೆ ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಕೊನೆವರೆಗೂ ನೋಡಿ, ಅರ್ಥ ಆಗುತ್ತೆ. ವಿಡಿಯೋ ಕೊನೆವರೆಗೂ ನೋಡಿದ ಆದ್ಮೇಲೆ ನೀವು ಈ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಪ್ರಾಜೆಕ್ಟ್ ಓಪನ್ ಮಾಡ್ಕೊಂಡು ಇಲ್ಲಿ ಒಂದು ಸ್ವಲ್ಪ ಚೇಂಜಸ್ಗಳು ಮಾಡ್ಕೋಬೇಕಾಗುತ್ತೆ. ನಾನು ನೋಡಿ ಈ ತರ ಚೇಂಜಸ್ ಏನಂತಂದ್ರೆ ಈ ತರ ಇಟ್ಟಿರ್ತೀನಿ ಅಲ್ವಾ, ಎಲ್ಲ ಟೆಂಪ್ಲೇಟ್ ಆಡ್ ಮಾಡಿರ್ತೀನಿ. ಇಲ್ಲಿ ಮೇಲ್ಗಡೆ ನಾನು ಕ್ರಿಯೇಷನ್ ಹೆಸರು ಅಂತ ಹಾಕಿರ್ತೀನಿ, ಅದನ್ನ ನೀವು ಚೇಂಜ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಟೆಂಪ್ಲೇಟ್ ಇದೆ, ಆ ಟೆಂಪ್ಲೇಟ್ ನ ನೀವು ಹೈಡ್ ಮಾಡ್ಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಬನ್ನಿ, ನೋಡಿ ಅದೊಂದು ಹೈಡ್ ಮಾಡ್ಕೊಂಡು ಸ್ಕ್ರಾಲ್ ಅಪ್ ಮಾಡ್ಕೊಂಡ್ ಬಂದ್ರೆ ಡೇಟ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿರೋ ಡೇಟ್ನ 23 ಅಂತ ಹಾಕಿದ್ದೀನಿ. ನೀವು ಯಾವ ಡೇಟ್ ಇರುತ್ತೆ ಆ ಡೇಟ್ನ ನೀವು ಇಲ್ಲಿ ಡೇಟು ಮಂತು ತಿಂಗಳು ಚೇಂಜ್ ಮಾಡ್ಕೊಂಡು ಇಲ್ಲಿ ಕಲರ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಯಾವ ತರ ಕಲರ್ ಬೇಕು ಆ ತರ ಕಲರ್ನ ನೀವು ಆಡ್ ಮಾಡ್ಕೋಬಹುದು. ಇಲ್ಲಿ ನೋಡ್ತಾ ಇದೀರಲ್ಲ, ನಿಮ್ಗೆ ಯಾವ ತರ ಇನ್ನು ಸ್ವಲ್ಪ ಜಾಸ್ತಿ ಇನ್ಕ್ರೀಸ್ ಬೇಕಂದ್ರೆ ನೋಡಿ ಈ ತರ ಬಂದ್ಬಿಟ್ಟು ಕಲರ್ ಇನ್ಕ್ರೀಸ್ ಮಾಡ್ಕೊಳ್ಳಿ. ನೀವು ನೋಡಿ ಈ ತರ ಮಾಡಿ. ಮತ್ತೆ ಇದಕ್ಕೆ ಬಾರ್ಡರ್ ಹಾಕಿರ್ತೀನಿ, ವೈಟ್ ಬಾರ್ಡರ್. ನಿಮ್ಗೆ ಬೇಕಂದ್ರೆ ಅದನ್ನ ಇಟ್ಕೊಳ್ಳಿ. ನೋಡಿ ವೈಟ್ ಬಾರ್ಡರ್ ಹೇಗೆ ತಗೋಬೇಕಂದ್ರೆ ಇಲ್ಲಿ ಬಾರ್ಡರ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಬಾರ್ಡರ್ ಶಾಡೋ ಅಂತ ಇದೆ ನೋಡಿ. ಇಲ್ಲಿ ನೋಡಿ ಸೆಂಟ್ರಲ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಾನು ವೈಟ್ ಬಾರ್ಡರ್ ಇಕ್ಕಿರ್ತೀನಿ. ಈ ವೈಟ್ ಬಾರ್ಡರ್ ನಿಮ್ಗೆ ಬೇಕಾಗಿಲ್ಲ ಅಂದ್ರೆ ಡಿಲೀಟ್ ಮಾಡ್ಕೋಬಹುದು. ನೋಡಿ ಅದಿಟ್ರೆ ಒಂದ್ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇನ್ನು ಕೆಳಗಡೆ ಬಂದ್ರೆ ಇಲ್ಲಿ ಒಂದ್ ಸ್ವಲ್ಪ ಬ್ಲಾಕ್ ಶಾಡೋ ಹಾಕಿರ್ತೀನಿ. ಆ ಶಾಡೋನ ನೀವು ಬೇಕಂದ್ರೆ ಇಟ್ಕೋಬಹುದು, ಬೇಡ ಅಂದ್ರೆ ತೆಗಿಬಹುದು. ಮತ್ತೆ ಬ್ಯಾಕ್ ಬಂದ್ಬಿಟ್ಟು ಇಲ್ಲಿ ಹೆಸರು ಇದೆ ನೋಡಿ, ನೇಮು. ಆ ನೇಮ್ನ ಕ್ಲಿಕ್ ಮಾಡಿಬಿಟ್ಟು ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿರೋ ಹೆಸರನ್ನ ನೀವು ರಿಮೂವ್ ಮಾಡಿಬಿಟ್ಟು ನಿಮ್ಮ ಹೆಸರನ್ನ ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ನಿಮ್ಮ ಹೆಸರನ್ನ ಟೈಪ್ ಮಾಡ್ಕೊಂಡು ಮತ್ತೆ ಇವಾಗ ರಿಟರ್ನ್ ಬನ್ನಿ. ಕೆಳಗಡೆ ಬಂದ್ರೆ ಫೋಟೋ ರೀಪ್ಲೇಸ್ಮೆಂಟ್ ಮಾಡ್ಬೇಕಾಗುತ್ತೆ. ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಈ ತರ ಒಂದು 4 ಫೋಟೋನ ಹಾಕ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ನಾನು. ನೋಡಿ ಇದೇ ಫೋಟೋನ ತಗೊಳ್ತಾ ಇದ್ದೀನಿ. ನೋಡಿ ಈ ತರ ಒಂದ್ ಸ್ವಲ್ಪ ಮೇಲ್ಗಡೆ ಹೋಗಿರುತ್ತೆ, ಫೋಟೋನ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಮೂವ್ ಅಂಡ್ ಟ್ರಾನ್ಸಾಕ್ಷನ್ ಮೇಲೆ ಹೋಗ್ಬಿಟ್ಟು ಈ ತರ ಕೆಳಗಡೆ ತಗೊಂಡ್ ಬನ್ನಿ ಆ ಫೋಟೋನ. ನೋಡಿ ಈ ತರ ಏನಾದ್ರು ಕಟ್ ಆಗಿತ್ತು ಅಂದ್ರೆ ಈ ತರ ಮೇಲ್ಗಡೆ ಎತ್ಬಿಡಿ. ಒಂದ್ ಸ್ವಲ್ಪ ಫೋಟೋ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಜಾಸ್ತಿ ಇತ್ತು ಅಂದ್ರೆ ಅದನ್ನ ಅಡ್ಜಸ್ಟ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಮೂವ್ ಅಂಡ್ ಟ್ರಾನ್ಸಾಕ್ಷನ್ ಮೇಲೆ ಹೋಗ್ಬಿಟ್ಟು ಜೂಮ್ ಮಾಡ್ಕೋಬೇಕು. ಈ ತರ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಸ್ಟಾರ್ ಐಕನ್ ಇದೆ, ಆ ಸ್ಟಾರ್ ಐಕನ್ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೋಡಿ ನಿಮ್ಗೆ ಬೇಕಾಗಿರುವಂತ ಫೋಟೋನ ಇಲ್ಲಿ ಆಡ್ ಮಾಡ್ಕೋಬಹುದು. ನೋಡ್ತಾ ಇದೀರಲ್ಲ, ನೋಡಿ ಈ ತರ ಒಂದ್ ಸ್ವಲ್ಪ ಮೇಲ್ಗಡೆ ಹೋಗಿತ್ತು ಅಂದ್ರೆ ಕೆಳಗಡೆ ತಗೊಂಡ್ ಬನ್ನಿ, ಮೂವ್ ಅಂಡ್ ಟ್ರಾನ್ಸಾಕ್ಷನ್ ಮೇಲೆ ಆಪ್ಷನ್ ನಲ್ಲಿ ಹೋಗಿ. ಮತ್ತೆ ಈ ತರ ನೀವು ಸ್ಕ್ರಾಲ್ ಅಪ್ ಮಾಡ್ಕೊಂಡ್ ಬಂದ್ರೆ ನೋಡಿ ಇಲ್ಲಿ ಒಂದು ಫೋಟೋ ಇದೆ ನೋಡಿ, ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆಗುವಂತ ಫೋಟೋನ ಇಲ್ಲಿ ಆಡ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ನೋಡಿ ಈ ತರ ಫೋಟೋನ ಆಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇರೋದನ್ನ ಒಂದ್ ಸ್ವಲ್ಪ ಮೇಲ್ಗಡೆ ಹೋಗಿತ್ತು ಅಂದ್ರೆ ಮೂವ್ ಟ್ರಾನ್ಸಾಕ್ಷನ್ ಮೇಲೆ ಹೋಗ್ಬಿಟ್ಟು ಈ ತರ ನೋಡಿ ಈ ತರ ಒಂದೊಂದ್ ಸ್ವಲ್ಪ ಈ ಕಡೆ ಕೆಳಗಡೆ ಜರುಗಿಸಿದ್ರೆ ಫೋಟೋ ಅಡ್ಜಸ್ಟ್ ಆಗುತ್ತೆ. ಒಂದ್ ಸ್ವಲ್ಪ ಜಾಸ್ತಿ ಆ ಕಡೆ ರೈಟ್ ಸೈಡಿಗೆ ಟರ್ನ್ ಆಗಿದೆ, ಒಂದ್ ಸ್ವಲ್ಪ ಲೆಫ್ಟ್ ಸೈಡಿಗೆ ತಂದಿಕೋಣ. ನೋಡಿ ಈ ತರ ಜಾಸ್ತಿ ಒಂದ್ ಸ್ವಲ್ಪ ಈ ಮಾರ್ಕ್ ಬರಬಾರ್ದು, ಈ ಮಾರ್ಕ್ ಬರ್ದೇ ಇರೋಂಗೆ ನೋಡ್ಕೊಳ್ಳಿ ನೀವು ಫೋಟೋನ. ನೋಡಿ ಈ ತರ ಕ್ಲಿಕ್ ಮಾಡ್ಕೊಂಡ್ ಬಂದ್ರೆ ಇನ್ನೊಂದು ಫೋಟೋ ಇರುತ್ತೆ ನೋಡಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಫೋಟೋನ ನೀವು ಆಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ಯಾವ ಫೋಟೋ ಬೇಕು ಆ ತರ ನಿಮ್ ಫೋಟೋಗಳನ್ನ ಆಡ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಫೋಟೋ ಹಾಕಿದ್ರೆ ಹಾಕಿರ್ತೀನಿ, ಇಲ್ಲ ಅಂತಂದ್ರೆ ಒಂದೇ ಫೋಟೋನ ಪದೇ ಪದೇ ಹಾಕಿರ್ತೀನಿ. ಒಂದ್ ಸ್ವಲ್ಪ ನನ್ಗೆ ಬೇರೆ ಬೇರೆ ಫೋಟೋ ಹಾಕಿದ್ರೆ ನೀವು ಯೂಸ್ ಮಾಡ್ತೀರಾ ಫೋಟೋಗಳು ಎಡಿಟರ್ ಇದ್ರೆ, ಹಂಗಾಗಿ ಒಂದ್ ಸ್ವಲ್ಪ ನನ್ಗೆ
ಫೋಟೋ ಒಂದೇ ಫೋಟೋನ ಹಾಕಿರ್ತೀನಿ ಜಾಸ್ತಿ, ನೋಡ್ತಾ ಇದೀರಲ್ಲ ನೋಡಿ. ಈ ತರ ನೀವು ಫೋಟೋ ರೀಪ್ಲೇಸ್ಮೆಂಟ್ ಮಾಡ್ಕೊಂಡು ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಫೋಟೋ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಫೋಟೋನ ಚೇಂಜ್ ಮಾಡ್ಕೊಳ್ಳಿ. ಈ ತರ ನೋಡಿ, ಜೂಮು ಜಾಸ್ತಿ ಔಟ್ ಇತ್ತಂದ್ರೆ ಜೂಮ್ ಔಟ್ ಮಾಡ್ಕೊಂಡ್ಬಿಡಿ, ಫುಲ್ಲು ಜೂಮ್ ಇನ್ ಮಾಡ್ಕೊಂಡ್ಬಿಟ್ರೆ ನೋಡಿ ಫೋಟೋ ಫುಲ್ಲು ಮೂವ್ ಆಗುತ್ತೆ. ನೋಡ್ತಾ ಇದೀರಲ್ಲ, ಇದೇ ತರ ಎಲ್ಲಾ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಈ ತರ ಇವೆಲ್ಲ ಬ್ಯಾಕ್ ಗ್ರೌಂಡ್ ನೋಡ್ತಾ ಇದೀರ, ಇವೆಲ್ಲ ಬ್ಯಾಕ್ ಗ್ರೌಂಡ್ ನಾನು ಆಡ್ ಮಾಡಿರ್ತೀನಿ. ನೀವು ಆ ಬ್ಯಾಕ್ ಗ್ರೌಂಡ್ ಯಾವ್ದಕ್ಕೂ ಟಚ್ ಮಾಡಕ್ಕೆ ಹೋಗ್ಬೇಡಿ. ನೀವು ಇಲ್ಲಿರೋದನ್ನ ಮಾತ್ರ ನೀವು ನಾನೇನೇ ಸ್ಟೆಪ್ ಹೇಳ್ತೀನಿ ಆ ಸ್ಟೆಪ್ ನ ಫಾಲೋ ಅಪ್ ಮಾಡ್ಕೊಳ್ಳಿ ಸಾಕು. ನೀವು ವಿಡಿಯೋ ಎಡಿಟಿಂಗ್ ತುಂಬಾ ಈಸಿಯಾಗಿ ಕಲಿಬಹುದು. ನೋಡ್ತಾ ಇದೀರಲ್ಲ, ಈ ತರ ಎಲ್ಲಾ ಫೋಟೋನ ಆಡ್ ಮಾಡ್ಕೊಂಡು ನಿಮ್ಗೆ ಇಷ್ಟ ಆಗುವಂತ ಸಾಂಗ್ ನ ನೀವು ಆಡ್ ಮಾಡ್ಕೋಬೇಕು. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಇಲ್ಲಿ ಆಡಿಯೋ ಸಿಂಬಲ್ ಇದೆ ನೋಡಿ, ಆಡಿಯೋ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಆಡಿಯೋ ನಾನು ಬ್ಯಾಕ್ ಗ್ರೌಂಡ್ ಎಲ್ಲಿವರೆಗೂ ಈ ವಿಡಿಯೋ ಬ್ಯಾಕ್ ಗ್ರೌಂಡ್ ಇಟ್ಟಿರ್ತೀನಿ 30 ಸೆಕೆಂಡ್ ವರೆಗೂ ಇಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ರೈಟ್ ಸೈಡ್ ಇರೋದನ್ನ ಟ್ರಿಮ್ ಮಾಡ್ಬಿಟ್ರೆ ಕಟ್ ಆಗುತ್ತೆ. ನಿಮ್ಗೆ ಎಷ್ಟು 30 ಸೆಕೆಂಡ್ ವರೆಗೂ ವಿಡಿಯೋ ಬರುತ್ತೆ. ಮತ್ತೆ ನಿಮ್ಗೆ ಬೇಕು ಇನ್ನೂ ಜಾಸ್ತಿ ಬೇಕು, 1 ನಿಮಿಷ 2 ನಿಮಿಷ ಬೇಕು ಅಂದ್ರೆ ಈ ಫೋಟೋ ಇರುತ್ತೆ ನೋಡಿ, ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ತಾ ಇದೀರಲ್ಲ, ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಾಪಿ ಮಾಡ್ಕೊಳ್ಳಿ, ಮತ್ತೆ ಲಾಸ್ಟ್ ಹೋಗ್ಬಿಟ್ಟು ಪೇಸ್ಟ್ ಪ್ಲಸ್ ಐಕಾನ್ ಕ್ಲಿಕ್ ಮಾಡಿ ಪೇಸ್ಟ್ ಮಾಡ್ಬಿಡಿ. ಪೇಸ್ಟ್ ಮಾಡಿದ್ರೆ ಆ ಫೋಟೋ ಮುಂದೆ ಬರುತ್ತೆ. ನೋಡ್ತಾ ಇದೀರಲ್ಲ, ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ. ಇವೆಲ್ಲ ಬ್ಯಾಕ್ ಗ್ರೌಂಡ್ ನೀವು ಇನ್ಕ್ರೀಸ್ ಮಾಡ್ಕೋಬೇಕಾಗುತ್ತೆ. ಆ ತರ ಇನ್ಕ್ರೀಸ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ನೀವು ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಫೋಟೋನ ಆಡ್ ಮಾಡ್ಕೋಬಹುದು. ಫೋಟೋ ಎಫೆಕ್ಟ್ ಹಾಕಿರ್ತೀನಿ, ನೀವು ಫೋಟೋಗೆ ಎಫೆಕ್ಟ್ ಹಾಕೋದನ್ನು ನಿಮ್ಗೆ ತೊಂದರೆನೇ ಇಲ್ಲ, ಎಲ್ಲ ರೆಡಿ ಮಾಡಿ ಇಕ್ಕಿರ್ತೀನಿ ನಾನು. ನಿಮ್ಗೇನಿಲ್ಲ, ಒಂದ್ ಸ್ವಲ್ಪ ಕರೆಕ್ಷನ್ ಮಾಡ್ಕೋಬೇಕಷ್ಟೇ ಫೋಟೋಗಳನ್ನ. ನೋಡಿ, ಫೋಟೋ ಅಡ್ರೆಸ್ ಏನಿಲ್ಲ, ಡೇಟು ಒಂದ್ ಸ್ವಲ್ಪ ಹೆಸರು ಅಷ್ಟೇ ನೀವು ಚೇಂಜ್ ಮಾಡ್ಕೋದಿಲ್ಲಿ. ಇಲ್ಲಿ ಮೂಲೆಯಲ್ಲಿ ಒಂದು ಐಕನ್ ಇದೆ ನೋಡಿ, ಆ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ 1080 ಆರಾಮಾಗಿ ಸಿಗುತ್ತೆ. ಇದು 9:16 ಇದು ಫುಲ್ ಸ್ಕ್ರೀನ್ ಅಲ್ಲ, ಹೇಳ್ತಾ ಇದೀನಿ 9:16. ಏನಂದ್ರೆ ಇನ್ಸ್ಟಾಗ್ರಾಮು, ವಾಟ್ಸಪ್ ಸ್ಟೇಟಸ್ ಆರಾಮಾಗಿ ಇಡ್ಬೋದು, ಏನ್ ತೊಂದ್ರೆ ಇಲ್ಲ. ಫುಲ್ HD ಆಗಿ ಬರುತ್ತೆ ವಿಡಿಯೋ. ಇಲ್ಲಿ ಎಕ್ಸ್ಪೋರ್ಟ್ ಅಂತ ಇದೆ ನೋಡಿ, ಆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ವಿಡಿಯೋ ಎಕ್ಸ್ಪೋರ್ಟ್ ಮಾಡ್ಕೊಂಡು ಸ್ಟೇಟಸ್ಗೆ ನೀವು ವಾಟ್ಸಪ್ ಸ್ಟೇಟಸ್ಗೆ ಇಟ್ರೆ ವಿಡಿಯೋ ಬ್ಲರ್ ಆಗುತ್ತೆ. ನೋಡ್ತೇವೆ, ಮೊದಲೇ ಹೇಳ್ತಾ ಇದೀನಿ, ಬ್ಲರ್ ಆಗ್ಬಾರ್ದು ಅಂತಂದ್ರೆ ನಾನು ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಎಂಡ್ ಸ್ಕ್ರೀನ್ ಅಲ್ಲಿ ಒಂದು ವಿಡಿಯೋ ಹಾಕಿರ್ತೀನಿ. ವಿಡಿಯೋ ಬ್ಲರ್ ಆಗದೇನೆ ನೀವು ವಾಟ್ಸಪ್ ಸ್ಟೇಟಸ್ಗೆ ವಿಡಿಯೋ ಹಾಕೋದು ಹೇಗೆ ಅಂತ ವಿಡಿಯೋ ಮಾಡಿದೀನಿ, ಅದನ್ನ ನೀವು ಚೆಕ್ಔಟ್ ಮಾಡ್ಕೊಳ್ಳಿ. ನಾನು ಯೂಟ್ಯೂಬ್ ಚಾನಲ್ ಚೆಕ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಎಂಡ್ ಸ್ಕ್ರೀನ್ ವರೆಗೂ ಹಾಕಿರ್ತೀನಿ, ಇಲ್ಲಾಂದ್ರೆ ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಮತ್ತೆ ನೋಡಿದ್ರಲ್ಲ, ಇದೇ ತರ ವಿಡಿಯೋ, ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಗೆ ಇನ್ನೀ ತರ ವಿಡಿಯೋಗಳು ಬೇಕಾಗಿತ್ತು ಅಂತಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ, ಆಲ್ ಅನ್ನೋ ಆಪ್ಷನ್ಸ್ ಮೇಲೆ ಎನೇಬಲ್ ಮಾಡ್ಕೊಳ್ಳಿ. ನಾನಾಕಂತ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸ್ಕ್ರೀನ್ ಅಲ್ಲಿ ಬಂದು ತಲುಪ್ತವೆ. ನೀವು ಎಲ್ಲರೂ ನೋಡೋದಕ್ಕಿಂತ ಮುಂಚೆ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.